ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್, ಈ ದಿನ ನಮ್ಮ ಮನೆಗೆ ಇಂದ್ರಮ್ಮ ಅವ್ರು ಬಂದಿದ್ದರು ಬೆಂಗಳೂರಿಂದ. ಅವರು ಮತ್ತು ಇನ್ನೊಬ್ಬರು ಪವಿತ್ರ ಅನ್ನೋರು ಅವ್ರ ಫ್ರೆಂಡ್ಸು. ಸೊ ಎಲ್ಲರೂ ನಾವು ಮೊದಲು ಬೆಂಗಳೂರಲ್ಲೆಲ್ಲ ಮೀಟ್ ಆಗಿದ್ವಿ. ಸುಮಾರು ಸತಿ ನಾವೆಲ್ಲ ಒಟ್ಟಿಗೆನೂ ಓಡಾಡಿದ್ವಿ. ಅವರು ಒಂದು ಸತಿ ವಿಸಿಟ್ ಮಾಡೋಕ್ಕೆ ನಮ್ಮೂರಿಗೆ ಬಂದಿದ್ದರು. ಆದರೆ ಬೆಳಗ್ಗೆ ಬಂದು ಸಾಯಂಕಾಲ ಹೋದರು. ಲಾಂಗ್ ಜರ್ನಿ ಆಗಿದ್ದರಿಂದ ಅವ್ರು ರಾತ್ರಿನೇ ಬಿಟ್ಟು ಬೆಳಗ್ಗೆ ಬಂದಿದ್ದರು. ಸೊ ಬೆಳಗ್ಗೆ ಬಂದಮೇಲೆ ಇಲ್ಲಿ ಸುಮಾರು ಹೊತ್ತು ಟೈಮೆಲ್ಲ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ನಾವು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಹೊರಗಡೆ ಹೋಗೋ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಬಟ್ ನಾನು ಯಾವುದೋ ಅಷ್ಟು ದೊಡ್ಡದಾಗಿ ನಾನು ಶೂಟ್ ಮಾಡ್ಕೊಂಡಿಲ್ಲ. ಗಾರ್ಡನ್ನಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ನನಗೊಂದಿಷ್ಟು ಅವರು ಸೀಡ್ಸ್ ತಂದಿದ್ರು, ಗಿಡ ತಂದಿದ್ರು. ಅವೆಲ್ಲನೂ ಕೂಡ ನನಗೆ ಬಂದು ಸ್ವಲ್ಪ ಹೊತ್ತಿಗೆಲ್ಲನೂ ತೋರಿಸ್ಕೊಟ್ರು. ಫ್ರೆಶ್ ಅಪ್ ಆಗಿ ನನ್ನ ಮಕ್ಕಳು, ನಮ್ಮ ಹಸ್ಬೆಂಡ್ ಎಲ್ಲರೂ ಸ್ಕೂಲಿಗೆ ಹೋಗಿದ್ದರು. ಆ ದಿನ ನಾನು ರಾಯಚೂರಿಗೆ ಹೋಗೋಕ್ಕಿತ್ತು. ಹಾಗಾಗಿ ನಾನು ಲೀವ್ ತೊಗೊಂಡಿದ್ದೆ. ಸೊ ಅದ್ರ ಜೊತೆಗೆ ನಾನು ಇವೆಲ್ಲನೂ ಕೂಡ ಕೆಲಸ ಆಯಿತು ನಂದು. ರಾಯಚೂರಿಗೆ ಹೋಗಬೇಕಿತ್ತು ನಾವು. ಹಾಗಾಗಿ ಸ್ವಲ್ಪ ಬೇಗನೆ ಎಲ್ಲ ಮಾಡಿಕೊಂಡು ರಾಯಚೂರಿಗೆ ಹೋಗಿ ಬಂದ್ವಿ. ಆಮೇಲೆ ಇಲ್ಲಿ ಕೆಲವೊಂದಿಷ್ಟು ಗಿಡಗಳನ್ನೂ ತೊಗೊಂಬಂದಿದ್ರು ಅವರು. ಅವು ಗಿಡಗಳೆಲ್ಲ ನನಗೆ ತೋರಿಸಿದ್ರು. ಸೊ ಇದೆಲ್ಲ ನಾನು ಸಾಯಂಕಾಲ ಎತ್ತಿಟ್ಕೊಂಡೆ. ಬೆಳಗ್ಗೆ ಭಾಳ ಗಡಿಬಿಡಿನಲ್ಲಿದ್ವಿ. ಯಾಕಂದರೆ ನಾನು ಸ್ವಲ್ಪ ರಾಯಚೂರಿಗೆಲ್ಲ ಹೋಗಿ ಬಂದ್ವಿ ಅಂತ ಹೇಳಿದ್ನಲ್ಲ, ಹಾಗಾಗಿ. ಅದಾದಮೇಲೆ ನಾವು ಒಂದಿಷ್ಟು ಬೆಳಗ್ಗೆ ಹೊತ್ತಿ ನಾನು ಬರ್ತಾರೆ ಅಂದಿದ್ದಕ್ಕೆ ನಮ್ಮ ಕಡೆ ಇದಾಗೋಂಥದ್ದು ರೊಟ್ಟಿ ಎಲ್ಲ ಮಾಡ್ಕೊಂಡಿದ್ದೆ. ನಂದು 8:30ಗೆಲ್ಲ ನಂದೆಲ್ಲ ಕೆಲಸ, ಅಡುಗೆ ಕೆಲಸ ಎಲ್ಲ ಆಗಿತ್ತು, ಕೆಲಸನೂ ಆಗಿತ್ತು. ಯಾಕಂದರೆ ನಾನು ಹೋಗಬೇಕಿತ್ತು. ಹಾಗಾಗಿ ಎಲ್ಲನೂ ಮಾಡ್ಕೊಂಡಿದ್ವಲ್ಲ. ಸ್ವಲ್ಪ ಒಂದು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಹೊತ್ತಿಗೆಲ್ಲ ನಾವು ಡೈರೆಕ್ಟ್ ಊಟನೇ ಮಾಡ್ಕೊಂಡ್ವಿ. ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಟೈಮೆಲ್ಲ ಸ್ಪೆಂಡ್ ಮಾಡಿದ್ವಿ. ಅಲ್ಲಿಂದ ರಾಯಚೂರಿಗೆ ಹೋಗಿ ಬಂದು ಆಮೇಲೆ ಇಲ್ಲೇನೇನು ಮಾಡಿದ್ವಿ ಅಂತ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ. ಸೊ ಟೋಟಲಾಗಿ ನಾವು ಒಂದಿಷ್ಟು ಏನು ಅಡುಗೆ ಮಾಡಿದೆ ಸ್ಪೆಷಲಾಗಿ ಅಂತಂದರೆ, ಏನು ಸ್ಪೆಷಲ್ ಅಂತೇನಿಲ್ಲ, ಮಾಮೂಲಿ ನಾವು ಮಾಡೋದೇ ಅವ್ರಿಗೆ ಸ್ಪೆಷಲ್ ಇರುತ್ತೆ ಅನ್ನೋದಕ್ಕೋಸ್ಕರ ಹಂಗೆ ಮಾಡಿದೆ. ಇಲ್ಲಾಂದರೆ ನಾನು ಏನಾರು ಹೋಳಿಗೆ ಏನಾರು ಮಾಡಬೇಕು ಅಂದ್ಕೊಂಡಿದ್ದೆ. ಬಟ್ ನನಗೆ ಟೈಮ್ ಆಗೋಲ್ಲ, ಇಡೀ ದಿನ ಅಡುಗೆಗೆ ಹೋಗುತ್ತಾ ಅಂದ್ಕೊಂಡು ನಾನು ಸುಮ್ಮನಾದೆ. ಅವ್ರು ಹಿಂದಿನ ದಿನ ಹೇಳಿದ್ರು, ಏನೋ ಅಡುಗೆ ಮಾಡಿಬಿಟ್ರೆ ನಾವು ಹೊರಗಡೆ ಊಟ ಮಾಡೋಣ ಅಂಥೇಳಿ. ಅದಕ್ಕೆ ಮತ್ತು ಏನೂ ಬೇಡ, ಮಾಮೂಲಿ ನಾವೇನು ಮಾಡ್ತೀವಿ ಅದನ್ನೇ ಮಾಡಿದ್ರಾಯ್ತು ಅಂಥೇಳಿ ಬೆಳಗ್ಗೆ ರೊಟ್ಟಿ, ಚೌಳಿಕಾಯಿ ಪಲ್ಯ ಅದು ಮಾಡ್ಕೊಂಡಿದ್ದೆ ನಾನು. ಆಮೇಲೆ ಮೇಲೆ ಸೋರೆಕಾಯಿ ಆಗಿತ್ತಲ್ಲ, ಆ ಸೋರೆಕಾಯಿನೂ ಹಾಫ್ ಇಟ್ಟಿದ್ದೆ ನಾನು. ಅವತ್ತು ಸೋರೆಕಾಯಿ ಪಲ್ಯನೂ ಮಾಡಿಕೊಂಡೆ. ಮಾಮೂಲಿ ಸೌತೆಕಾಯಿ, ಮಾವಿನಕಾಯಿ ಇವನ್ನೇ ಇಟ್ಕೊಂಡು ನಾವು ಊಟ ಮಾಡಿದ್ವಿ. ಅನ್ನ, ಮೊಸರು, ಸಾರು ಒಂದು ಮಾಡಿರಲಿಲ್ಲ. ಬೆಳಗ್ಗೆ ಟಿಫನ್ಸ್ಗೆಲ್ಲ ಕಟ್ಟೋದಿತ್ತಲ್ಲ ನನಗೆ. ಹಾಗಾಗಿ ನನಗೆ ಸ್ವಲ್ಪ ಜಾಸ್ತಿ ಅಡುಗೆ ಏನು ಮಾಡೋಕ್ಕಾಗಲಿಲ್ಲ. ನಾನು ಇಷ್ಟೇ ಮಾಡಿದ್ದೆ. ಅವರಿಗೋಸ್ಕರ ಸ್ವಲ್ಪ ಬೆಂಡೆಕಾಯಿ ಸಾರು ಮತ್ತು ಸ್ವಲ್ಪ ರೈಸು ಸಪ್ರೇಟಾಗಿ ಸ್ವಲ್ಪ ಮಾಡಿದ್ದೆ. ಯಾಕಂದರೆ ಮಧ್ಯಾಹ್ನದಿಂದ ನಾವು ಯಾರೂ ಮನೆಗೆ ಇರೋಂಗಿಲ್ಲ ಅಂತ ಗೊತ್ತಿತ್ತು ನನಗೆ. ಮತ್ತು ನಾವು 5-6 ಗಂಟೆಗೆ ರೀಚ್ ಆಗೋದು. ಹಾಗಾಗಿ ನಾನು ಇನ್ನೂ ಜಾಸ್ತಿ ಅಡುಗೆ ಮಾಡಿರಲಿಲ್ಲ. ಸೊ ಇಷ್ಟು ಮಾಮೂಲಿ ನಮಗೆ ಎಷ್ಟು ಮನೆಗೆ ಏನು ಮಾಡ್ತೀನಿ ಅದನ್ನೇ ಮಾಡಿದ್ದೆ. ಸ್ಪೆಷಲ್ ಅಂತೇನು ಹೇಳೋಂಗೆ ಇರಲಿಲ್ಲ. ಆಮೇಲೆ ಜಾಸ್ತಿ ಅಂತೂ ನಾನು ಮಾಡೂ ಇರಲಿಲ್ಲ. ಎಲ್ಲ ಸ್ವಲ್ಪನೇ ಮಾಡಿದ್ದೆ. ನಮ್ಮ ಮನೆಗೆ ಆಗಿರೋಂಥ ಮೇಲಿನ ಬೆಂಡೆಕಾಯಿಗಳನ್ನ ತೊಗೊಂಬಂದು ಆ ಬೆಂಡೆಕಾಯಿ ಸಾರು ಸ್ವಲ್ಪ ಮಾಡಿದ್ದೆ, ಅನ್ನದ ಜೊತೆಗೆ ಆಗುತ್ತೆ ಅಂಥೇಳಿ. ಬೇಳೆ ಸಾರು ಮಾಡೋದಕ್ಕಿಂತ ಅದೇ ಬೆಸ್ಟ್ ಅಂದ್ಕೊಂಡು ನಾನು ಬೆಂಡೆಕಾಯಿ ಸಾರನ್ನ ಮಾಡಿದ್ದೆ. ಸೊ ಅಲ್ಲಿಂದ ನಾವು ಶೀಲಾ ಅವ್ರ ಮನೆಗೆ ಹೋಗಿದ್ವಿ. ಅವ್ರನ್ನೂ ಸರ್ಪ್ರೈಸಾಗಿ ಭೇಟಿಯಾಗಿ ಬಂದರು. ಅವ್ರಿಗೆ ಹೇಳಿರಲಿಲ್ಲ ಪಾಪ, ಅವರು ಏನು ಗೊತ್ತೂ ಇರಲಿಲ್ಲ. ದಿಢೀರಂತ ಹೋಗಿ ಗಾರ್ಡನೆಲ್ಲ ವಿಸಿಟ್ ಮಾಡ್ಕೊಂಡು ಬಂದ್ವಿ. ಅವ್ರಿಗೊಂದು ರೀತಿ ಸರ್ಪ್ರೈಸ್ ಥರ ಇತ್ತು. ಅದಾದಮೇಲೆ ನಾನು ಇವರು ಎಲ್ಲರೂ ಸೇರಿಕೊಂಡು ನರ್ಸರಿಗೆ ಮತ್ತು ಅಮರೇಶ್ವರಕ್ಕೆಲ್ಲ ಹೋಗಿ ಬಂದ್ವಿ. ಸೊ ಅದು ವಿಡಿಯೋ ನಿಮಗೆ ಟೆರೆಸ್ ಗಾರ್ಡನ್ ಆ್ಯಂಡ್ ರೆಸಿಪಿ ಚಾನಲಲ್ಲಿ ಸಿಗ್ಬೋದು. ಅವ್ರು ಹಾಕ್ತಾರೆ, ಅಲ್ಲಿಂದ ನೋಡ್ರಿ. ಹಾಗಾಗಿ ನಾನು ಜಾಸ್ತಿ ಏನು ಲೆಂದಿ ವೀಡಿಯೋಸ್ನ ಶೂಟ್ ಮಾಡ್ಕೊಂಡಿಲ್ಲ ಹೊರಗಡೆದು. ಯಾಕಂದರೆ ಅಮರೇಶ್ವರದ ವೀಡಿಯೋ ನಾನು ಭಾಳ ಸತಿ ಹಾಕಿದ್ದೀನಿ ಅಂಥೇಳಿ. ಸೊ ಅಲ್ಲಿಂದ ಎಲ್ಲ ಮಾಡಿಕೊಂಡು ನಾವು ಇಲ್ಲಿಂದ ಅಲ್ಲೇ ಹತ್ತಿರ ಇರೋಂಥ ಒಂದು ನರ್ಸರಿಗೆ ಹೋದ್ವಿ. ಸೊ ನರ್ಸರಿ ವಿಸಿಟ್ ಮಾಡ್ಕೊಂಡು ಬಂದು ಸಾಯಂಕಾಲ ಅಮರೇಶ್ವರಕ್ಕೆ ಹೋದ್ವಿ. ಅಲ್ಲಿಂದ ನಾವು ಡೈರೆಕ್ಟಾಗಿ ಒಂದು ಆಟೋ ಮುಗಿಸ್ಕೊಂಡು ಹೋಗಿ ಜಲ್ದಿ ಬಂದ್ವಿ. ಸೊ ಇದು ಅಮರೇಶ್ವರದ ಗುಡಿ ನಮ್ಮೂರ ಫೇಮಸ್ಸು, ಭಾಳ ಹಳೆ ಕಾಲದ್ದು. ಸೊ ಇದ್ರದ್ದು ಕಂಪ್ಲೀಟ್ ವಿಡಿಯೋ ನಾನು ಆಲ್ರೆಡಿ ಹಾಕಿದ್ದೀನಿ.
ನಿಮಗೆ ಬೇಕಂದ್ರೆ ಹೇಳ್ರಿ, ಇನ್ನೊಂದು ಸತಿ ಅದನ್ನು ನಾನು ಈ ಚಾನಲಲ್ಲಿ ಕೂಡ ಹಾಕ್ತೀನಿ. ಇದು ದೇವಸ್ಥಾನ, ಮೂಲ ಗರ್ಭಗುಡಿ ಇದು. ಇಲ್ಲಿಂದ ಭಾಳ ಕೆಳಗಡೆವರೆಗೂ ನಾವು ಬರ್ತೀವಿ. ಅಲ್ಲಿಂದ ಬಂದಮೇಲೆ ಶಿಲೀಲಾ ಅವ್ರ ಮನೆಯಲ್ಲೇ ಡಿನ್ನರಿಗೆಲ್ಲ ಪಾಪ ಅಡುಗೆ ಮಾಡಿದ್ರು ಅವರು. ಅಲ್ಲಿಂದ ಫೋನ್ ಮಾಡಿ ಹೇಳಿದರು. ಮತ್ತು ಅಲ್ಲಿಂದ ನಾವು ಮತ್ತೆ ಅವ್ರ ಮನೆಗೆ ರಾತ್ರಿ ನೈಟ್ ಹೋಗಿ ಸ್ವೀಟು, ಚಪಾತಿ, ಪಲ್ಯ ಮತ್ತು ಪಲಾವ್ ರೈಸು ಎಲ್ಲನೂ ಮಾಡಿದರು. ಅಲ್ಲೇ ಊಟ ಮಾಡಿಕೊಂಡು ಈ ದಿನ ನಾವು ಈ ಥರ ಸ್ಪೆಂಡ್ ಮಾಡಿದ್ವಿ. ಸೊ ಮತ್ತೆ ಮುಂದಿನ ವೀಡಿಯೋಲಿ ಸಿಗ್ತೀನಿ ಫ್ರೆಂಡ್ಸ್. ಓಕೆ, ಬಾಯ್.